ಸುಹಾಸ್ ಶೆಟ್ಟಿ ಕೊಲೆ ಕೇಸಿಗೆ ಸಂಬಂಧಿಸಿದಂತೆ ರಾಜಕೀಯ ವಾಕ್ಸಮರ ಕೂಡ ನಡೀತಾ ಇದೆ. ಸುಹಾಸ್ ಹತ್ಯೆಯ ಮಾಹಿತಿ ಪೊಲೀಸರಿಗೆ ಮೊದಲೇ ಇತ್ತು, ಇದು ಪೂರ್ವ ನಿಯೋಜಿತ ಅಂತ ಬಿಜೆಪಿ ಹೇಳ್ತಾ ಇದ್ರೆ, ಕೈ ಪಡೆ ಆರೋಪಿಗಳನ್ನ ಹಿಡಿತೀವಿ, ಕ್ರಮ ಕೈಗೊಳ್ತೀವಿ ಅನ್ನೋ ಹಳೆಯ ಡೈಲಾಗ್ ಅನ್ನ ಹೇಳ್ತಾ ಇದೆ. ಬನ್ನಿ ಯಾವ ನಾಯಕರು ಏನು ಹೇಳಿದ್ರು ನೋಡೋಣ. ಹಿಂದೂ ಮುಖಂಡರ ಕಾರ್ಯಕರ್ತರ ಕಗ್ಗಲೆ ನಿರಂತರವಾಗಿ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. ಅವ್ರನ್ನ ದಸ್ತಗಿರಿ ಮಾಡಬೇಕು, ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ಬೇಕು ಅಂತ ಹೇಳಿದ್ರು. ಕರ್ನಾಟಕ ರಾಜ್ಯದಲ್ಲಿ ಗೃಹ ಸಚಿವರು ಬದುಕಿಲ್ವಾ? ಹಾಗಾದ್ರೆ ಕಡಲೂರಿಗೆ ಬೆಸೆದುಕೊಂಡ ರಕ್ತ ಇತಿಹಾಸ, ಕರ್ನಾಟಕದ ಕರಾವಳಿಯ ಶಾಂತಿಯ ಕಡಲು. ಆದ್ರೆ ಈ ಕಡಲಿನ ಒಡಲು ಸದ್ಯ ಅಶಾಂತ ವಾತಾವರಣಕ್ಕೆ ತಿರುಗಿದೆ. ಸೈದ್ಧಾಂತಿಕ ಪ್ರತೀಕಾರ, ಕೋಮು ಹತ್ಯೆ, ಅರಬ್ಬಿ ಕಿನಾರೆ ಊರನ್ನ ಪ್ರಕ್ಷುಬ್ಧ ವಾತಾವರಣಕ್ಕೆ ಹೊರಳಿಸಿದೆ. ಬರೋಬ್ಬರಿ 2 ವರ್ಷದಿಂದ ಮೌನವಾಗಿದ್ದ ಮಂಗಳೂರು ಹರಿದ ನೆತ್ತರಿನಿಂದ ಮತ್ತೆ ತಲ್ಲಣಿಸಿದೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಸಾವಿನ ಬೆನ್ನಲ್ಲೇ ಪೊಲಿಟಿಕಲ್ ವಾರ್. ಪೂರ್ವ ನಿಯೋಜಿತ ಎಂದ ಬಿಜೆಪಿ, ರೌಡಿ ಶೀಟರ್ ಪ್ರಸ್ತಾಪಿಸಿದ ಸಿಎಂ. ಹೆಣ ಪ್ಲಸ್ ರಾಜಕಾರಣ, ಹೆಣದ ರಾಜಕಾರಣ. ಕರಾವಳಿ, ಮಲೆನಾಡು ಮತ್ತು ಈ ಸರ್ಕಾರಕ್ಕೆ ಅಂಟಿರುವ ದೊಡ್ಡ ಕಳಂಕ. ಈಗ ಸುಹಾಸ್ ಶೆಟ್ಟಿ ಬರ್ಬರ ಹತ್ಯೆ ಕೂಡ ಅದೇ ದಾರಿಯಲ್ಲಿ ಮೆರವಣಿಗೆ ಹೊರಟಿದೆ. ದಾರಿಯಲ್ಲಿ ಅಡ್ಡಗಟ್ಟಿ ರಕ್ತ ಹರಿದ ಬಳಿಕ ರಾಜಕೀಯ ಗಲಾಟೆಯ ಸುನಾಮಿ ಎದ್ದಿದೆ. ಸುಹಾಸ್ ಶೆಟ್ಟಿ ಸಾವಿನ ಬೆನ್ನಲ್ಲೇ ಇಡೀ ಕೇಸರಿ ಸೇನೆ ಮಂಗಳೂರಿನತ್ತ ಧಾವಿಸಿದೆ. ಸುಹಾಸ್ ಅಂತಿಮ ದರ್ಶನ ಪಡೆದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಇದು ಪೂರ್ವ ನಿಯೋಜಿತ ಹತ್ಯೆ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ರೀತಿಯ ಕೃತ್ಯಗಳು ಹೆಚ್ಚಾಗಿವೆ, ಹಿಂದೂ ಸಂಘಟನೆಗಳನ್ನ ಬೆದರಿಸುವ ಕೆಲಸ ಆಗ್ತಿದೆ ಅಂತ ವಾಗ್ದಾಳಿ ಮಾಡಿದ್ರು. ಒಂದು ರೀತಿದು ಪೂರ್ವ ನಿಯೋಜಿತ ಅನ್ನುವುದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಹಿಂದೂ ಸಂಘಟನೆಗಳನ್ನ ಬೆದರಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ. ಹಿಂದೂ ಮುಖಂಡರ ಕಾರ್ಯಕರ್ತರ ಕಗ್ಗಲೆ ನಿರಂತರವಾಗಿ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಗೃಹ ಸಚಿವರು ಬದುಕಿಲ್ವಾ? ಹಾಗಾದ್ರೆ ಗುಪ್ತಚರ ಇಲಾಖೆ ಸತ್ತೋಗಿದೆ ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ? ಇತ್ತ ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕ ಭರತ್ ಶೆಟ್ಟಿ, ಪಿಎಫ್ಐ ಸ್ಲೀಪರ್ ಸೆಲ್ಗಳು ಆಕ್ಟಿವ್ ಆಗಿದೆ ಅಂತ ಆಕ್ರೋಶ ಹೊರಹಾಕಿದ್ರು. ಸುಹಾಸ್ ಕೊಲೆ ಬಗ್ಗೆ ಪೊಲೀಸರಿಗೆ ಮೊದಲೇ ಮಾಹಿತಿ ಇತ್ತು ಅನ್ನೋದು ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಗಂಭೀರ ಆರೋಪ. ಎಂಎಲ್ಸಿ ಸಿಟಿ ರವಿ ಅಂತೂ ಇಂಥವರನ್ನ ಬೇರು ಸಹಿತ ಕಿತ್ತು ಹಾಕದಿದ್ರೆ ಭಾರತಕ್ಕೆ ಉಳಿಗಾಲವಿಲ್ಲ ಅಂತ ಕೆಂಡ ಕಾರಿದ್ರು. ಒಳಗಿರೋ ದ್ರೋಹಿಗಳಿದಾರಲ್ಲ, ಇವ್ರನ್ನ ರಾಜಕಾರಣ ಹೊರತಾಗಿಟ್ಟು ನಾವು ಬೇರು ಸಹಿತ ಕಿತ್ತಾಕ್ತಾ ಇದ್ರೆ ಇಂಥ ಮತ್ತಷ್ಟು ಹತ್ಯೆಗಳು ನಡೀತಾ ಹೋಗ್ತವೆ. PFI ಕಾರ್ಯಕರ್ತರು ಏನೆಲ್ಲ ಈ ಜಿಲ್ಲೆಯಲ್ಲಿದ್ದಾರೆ, ರಾಜ್ಯದಲ್ಲಿದ್ದಾರೆ, ಇವರೆಲ್ಲರೂ ಸಹ ಸ್ಲೀಪರ್ ಸೆಲ್ಸ್ ಏನಿದೆ ಇದೆಲ್ಲದೂ ಆಕ್ಟಿವ್ ಇದೆ. ಈ ಸ್ಲೀಪರ್ ಸೆಲ್ ಬಗ್ಗೆ, ಜಿಹಾದಿ ಶಕ್ತಿಗಳ ಬಗ್ಗೆ ಕರ್ನಾಟಕ ಸರ್ಕಾರ ಇರ್ಬೋದು, ಕರ್ನಾಟಕದ ಗೃಹ ಇಲಾಖೆ ಇರ್ಬೋದು, ಮುಖ್ಯಮಂತ್ರಿಗಳಿಂದ ಆದಿಯಾಗಿ ಎಲ್ಲ ಮಿನಿಸ್ಟರ್ಸ್ಗಳ ಎಲ್ಲ ಸ್ಟೇಟ್ಮೆಂಟಲ್ಲಿ ಮಾತಾಡುವಂಥ ಸಮಯದಲ್ಲಿ ಇಂಡೈರೆಕ್ಟ್ ಆಗಿ ಜಿಹಾದಿ ಶಕ್ತಿಗಳಿಗೆ ಪ್ರೇರಣೆ ಕೊಡುವಂಥ ಮಾತುಗಳನ್ನೇ ಆಡ್ತಾರೆ. 100ಕ್ಕೆ 100 ಈ ಘಟನೆ ನಡೀತಕ್ಕಂಥ ಸಂಪೂರ್ಣ ಮಾಹಿತಿ ಪೊಲೀಸ್ ಇಲಾಖೆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಇದ್ದಾಗಲೂ ಸುಹಾಸಿಗೆ ರಕ್ಷಣೆಯನ್ನು ಕೊಡದಂತಹ ಕೆಲಸವನ್ನು ಪೊಲೀಸ್ ಇಲಾಖೆಯವರು ಮಾಡಿದ್ದಾರೆ. ಮತ್ತು ಇದರ ಹಿಂದೆ ಅನೇಕ ಷಡ್ಯಂತ್ರಗಳಿದೆ. ಇದನ್ನು ಉನ್ನತ ಮಟ್ಟದ ರಾಷ್ಟ್ರೀಯ NIA ತನಿಖೆಯ ಮೂಲಕನೇ ಇದನ್ನು ಮಾಡಬೇಕೆನ್ನುವಂಥ ಆಗ್ರಹವನ್ನು ಸಹ ಮಾಡುತ್ತಾರೆ. ಇನ್ನು ಸುಹಾಸ್ ಶೆಟ್ಟಿ ಹತ್ಯೆಯನ್ನ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಖಂಡಿಸಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದಿದೆ ಅಂತ ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ. ಇತ್ತ ಸಿಎಂ ಭೇಟಿ ಮಾಡಿದ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಘಟನೆಯ ವಿವರ ಒಪ್ಪಿಸಿದ್ರು. ಈ ವೇಳೆ ಡಿಜಿಐಜಿಪಿ ಅಲೋಕ್ ಮೋಹನ್ ಕೂಡ ಗಂಭೀರ ಚರ್ಚೆಯನ್ನ ಮಾಡಿದ್ರು. ಕೂಡಲೇ ಅಪರಾಧಿಗಳನ್ನು ಪತ್ತೆ ಹಚ್ಚತಕ್ಕಂಥ ಕೆಲಸ ಮಾಡಬೇಕು, ಅವ್ರನ್ನ ದಸ್ತಗಿರಿ ಮಾಡಬೇಕು, ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥದ್ದು ಆಗಬೇಕು ಅಂತ ಹೇಳಿದ್ದೀನಿ. ವಾಲ್ಗಾಮ್ನಲ್ಲಿ ನಡೀತಲ್ಲ, ಅದಕ್ಕೆ ಏನು ಹೇಳ್ತಾರೆ? ಪ್ರಧಾನಮಂತ್ರಿ ಹೋಗಿದಾರ? 26 ಜನ ಸತ್ತೋದ್ರು. ನಮಗೆ ಎಲ್ಲರೂ ಕೂಡ ಒಂದೇ,
ಅಶ್ರಫು ಒಂದೇ, ಸುಹಾಸ್ ಶೆಟ್ಟಿನೂ ಒಂದೇ, ಎಲ್ಲ ಜಾತಿ ಜನಾಂಗ ಧರ್ಮ ಎಲ್ಲ ಒಂದೇ. ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಯಾರು ಇದರಲ್ಲಿ ಯಾರ ಕೈವಾಡ ಇದೆ ಅದನ್ನು ಪತ್ತೆ ಹಚ್ಚಬೇಕು. ಇದು ಯಾವುದೇ ಒಂದು ಧರ್ಮದ ಮಟ್ಟದಲ್ಲಿ ಆಗುವಂಥ ವಿಚಾರ ಅಲ್ಲ. ಇದೆಲ್ಲ ಕೂಡ ವೈಯಕ್ತಿಕವಾದಂತಹ ಆ ಒಂದು ದ್ವೇಷ ಮತ್ತು ವೈಯಕ್ತಿಕವಾದಂಥ ವಿಚಾರ ಇವತ್ತು ಆಗಿರುವಂಥದ್ದು. ಒಟ್ಟಾರೆ ಈ ಕೊಲೆ ಆ ಕುಟುಂಬವನ್ನ ಕಣ್ಣೀರಲ್ಲಿ ಕೈ ತೊಳೆಯೋ ಹಾಗೆ ಮಾಡಿದೆ. ಜೀವನ ಪರ್ಯಂತ ಪುತ್ರ ಶೋಕದಲ್ಲಿ ಬದುಕು ಸವೆಸಬೇಕಾದ ದಾರುಣತೆಗೆ ತಳ್ಳಿದೆ. ಬಾಳಿ ಬದುಕಬೇಕಿದ್ದ ಈ ಜೀವ ಅದೊಂದು ಸೇಡಿಗೆ ಬಲಿಯಾಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.